ಪತ್ನಿ ಮತ್ತು ಮಾವನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿರುವಂತಹ ಘಟನೆ ಪೊಲೀಸ್ ಕಮಿಷನರ್ ಕಚೇರಿ ಪಿಎಸ್ಐ ಭೈರಪ್ಪ ವಿರುದ್ಧ ಆರೋಪ. 50 ಲಕ್ಷ ರೂಪಾಯಿ ವರದಕ್ಷಿಣೆ ತಂದುಕೊಡುವಂತೆ ಕಿರುಕುಳ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ. ಮನೆಗೆ ಹುಡುಗಿರನ್ನ ಕರ್ಕೊಂಡು ಬರ್ತಿದ್ದ ಅನ್ನುವಂತಹ ಆರೋಪ ಕೂಡ ಇದೆ. ಗಲಾಟೆ ಆದರೆ ಮಗ ಪತ್ನಿ ಬಿಟ್ಟು ಹೋಗ್ತಾನೆ ಎನ್ನುವಂತಹ ಒಂದು ಆರೋಪ. ಸಬ್ ಇನ್ಸ್ಪೆಕ್ಟರ್ ಭೈರಪ್ಪ ವಿರುದ್ಧ ಈ ರೀತಿ ಆರೋಪಗಳ ಸುರಿಮಳೆ ಕೇಳಿಬರ್ತಾ ಇದೆ. ಪಿಎಸ್ಐ ಭೈರಪ್ಪ ವಿರುದ್ಧ ಕೆಂಗೇರಿ ಠಾಣೆಗೆ ಈ ರೀತಿ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಪತ್ನಿ. ದೂರು ಕೊಟ್ಟರೂ ಕೂಡ ಕೆಂಗೇರಿ ಠಾಣೆ ಪೊಲೀಸರು ಅದನ್ನ ಸ್ವೀಕರಿಸ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕೊನೆಗೆ NCR ಮಾಡಿ ಕಳಿಸಿದಾರಂತೆ. ಈಗ ಭೈರಪ್ಪ ಪತ್ನಿ ಆರೋಪಿಸ್ತಾ ಇದ್ದಾರೆ. ಪೊಲೀಸ್ ಕಮಿಷನರ್ DGಗೆ ದೂರು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಲವಾರು ಆರೋಪಗಳು ಈಗ ಈ PSI ವಿರುದ್ಧ ಕೇಳಿ ಬರ್ತಾ ಇದೆ. ವರದಕ್ಷಿಣೆ ತಂದುಕೊಡಿ ಅಂತ ಕಿರುಕುಳ ಕೊಟ್ಟ ಆರೋಪ, ಹಲ್ಲೆ ಮಾಡಿದಂಥ ಆರೋಪ, ಮನೆಗೆ ಯುವತಿಯರನ್ನ ಕರ್ಕೊಂಡು ಬರ್ತಾ ಇದ್ದಂಥ ಆರೋಪ. ಈ ವಿಚಾರವನ್ನು ತಮ್ಮ ಕುಟುಂಬದವರಿಗೆ ಹೇಳಿದ್ರು PSI ಭೈರಪ್ಪ ಅವರ ಪತ್ನಿ. ಅವತ್ತಿನಿಂದ ಕುಡ್ಕೊಂಡು ಬಂದು ಪತ್ನಿ ಜೊತೆ ನಿತ್ಯ ಗಲಾಟೆ ಮಾಡ್ತಾ ಇದ್ರಂತೆ PSI. ನಿನ್ನನ್ನು ಮದುವೆಯಾಗಿದ್ದೆ ಹಣ ತರ್ತೀಯಾ ಅಂತ ಕಿರುಕುಳ ಕೊಡ್ತಿದ್ರಂತೆ. 50 ಲಕ್ಷ ರೂಪಾಯಿ ಹಣ ತಂದುಕೊಡು ಅಂತ ಕಿರುಕುಳ ಕೊಡ್ತಾ ಇದ್ದ ಅನ್ನುವಂಥ ಆರೋಪವನ್ನ ಪತ್ನಿ ಮಾಡಿದ್ದಾರೆ. ದೂರು ಕೊಡಕ್ಕೆ ಹೋದ್ರೆ ದೂರು ಸ್ವೀಕರಿಸಿದ್ರೆ PSI ಭೈರಪ್ಪ ವಿರುದ್ಧ ಕೆಂಗೇರಿ ಠಾಣೆಗೆ ಪತ್ನಿ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಸ್ವೀಕರಿಸಿಲ್ಲ ಪೊಲೀಸರು ಅದನ್ನ ಅನ್ನೋದು ಆರೋಪ. ಕೊನೆಗೆ NCR ಮಾಡಿ ಕಳಿಸಿದಾರಷ್ಟೇ ಅಂತ ಭೈರಪ್ಪ ಅವರ ಪತ್ನಿ ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ಪೊಲೀಸ್ ಕಮಿಷನರ್ ಮತ್ತೆ DGಗೆ ದೂರು ಕೊಡೋದಕ್ಕೆ ಪತ್ನಿ ನಿರ್ಧರಿಸಿದ್ದಾರೆ. ಈ ಆರೋಪ ಎದುರಿಸ್ತಾ ಇರುವಂಥವ್ರು ಕೂಡ ಪೊಲೀಸ್ ಸಿಬ್ಬಂದಿ ಆಗಿರೋದ್ರಿಂದ, PSI ಆಗಿರೋದ್ರಿಂದ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಮೊದಲಿಗೆ ತಗೊಂಡೇ ಇಲ್ಲ ಪೊಲೀಸರು ಅಂತ, ಅಂದರೆ FIR ಮಾಡಿಲ್ಲ. ನಾನು ದೂರು ಕೊಟ್ಟರು ಕೂಡ NCR ಮಾಡಿ ಅಲ್ಲಿಂದ ನನ್ನ ಕಳಿಸಿದ್ದಾರೆ, ಸಾಗ್ ಹಾಕಿದ್ದಾರೆ ಅಷ್ಟೇ, ದೂರು ದಾಖಲಿಸ್ಕೊಳ್ತಾ ಇಲ್ಲ, ಪೊಲೀಸರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ ಪತ್ನಿ ಮಾಡಿದ್ದಾರೆ. ಹೀಗಾಗಿ ಕಮಿಷನರ್ ಮತ್ತು DG ಗಮನಕ್ಕೆ ತರೋದಕ್ಕೆ ಮುಂದಾಗಿದ್ದಾರೆ. ಇಂಥ ಪ್ರಕರಣಗಳನ್ನು ಗಮನಕ್ಕೆ ತಗೊಂಡು ಅದರ ತನಿಖೆ ನಡೆಸಬೇಕಾಗಿರುವಂಥ ಇಲಾಖೆಯಲ್ಲಿ PSI ಆಗಿರುವಂಥ ಈ ಸಿಬ್ಬಂದಿ ಭೈರಪ್ಪ ಈತನೇ ತನ್ನ ಪತ್ನಿಗೆ ಕಿರುಕುಳ ನೀಡೋದು, ವರದಕ್ಷಿಣೆ ತಗೊಂಡು ಬಾ ಅಂತ ಹೇಳಿ ಆಕೆ ಜೊತೆ ದಿನನಿತ್ಯ ಜಗಳ ಆಡೋದು, ಮನೆಗೆ ಹೆಣ್ಮಕ್ಳನ್ನು ಕರ್ಕೊಂಡು ಬರೋದು, ಕುಡಿದು ಹೋಗಿ ಪ್ರತಿದಿನ ಪತ್ನಿ ಜೊತೆ ಜಗಳ ಆಡೋದು, ಈ ರೀತಿಯ ಸಾಕಷ್ಟು ಆರೋಪಗಳನ್ನು ಈಗ ಈತ ಎದುರಿಸ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಾಖಲೆಗಳು ಜೊತೆಗೆ ದೂರನ್ನು ಪತ್ನಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ದೂರು ಸ್ವೀಕರಿಸಿಲ್ವಂತೆ, ಅಂದರೆ ಸರಿಯಾಗಿ ಸ್ಪಂದಿಸಿಲ್ಲ ಪೊಲೀಸರು ಮೊದಲಿಗೆ ಅಂತ ಭೈರಪ್ಪ ಅವರ ಪತ್ನಿ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸ್ ಕಮಿಷನರ್ ಕಚೇರಿ ಮೆಟ್ಟಿಲೇರೋದಕ್ಕೆ ಅವರು ಮುಂದಾಗಿರೋದು. ಸಬ್ ಇನ್ಸ್ಪೆಕ್ಟರ್ ಭೈರಪ್ಪ ಪತ್ನಿ ಪತಿಯ ವಿರುದ್ಧ ಕಿರುಕುಳ ಸೇರಿದ ಹಾಗೆ ವರದಕ್ಷಿಣೆಗಾಗಿ ಪೀಡಿಸ್ತಾ ಇದ್ದ ಅಂಥೇಳಿ ಹಲವಾರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಕಚೇರಿಗೆ ದೂರು ಕೊಡೋದಕ್ಕೆ ಹೋದರೆ ಅಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ, ಸರಿಯಾದ ರೀತಿಯಲ್ಲಿ ನನಗೆ ಪೊಲೀಸ್ ಅಧಿಕಾರಿಗಳು ಸ್ಪಂದಿಸಿಲ್ಲ, ಇದುವರೆಗೂ ಕೂಡ ಭೈರಪ್ಪನ ಮೇಲೆ FIR ಆಗಿಲ್ಲ ಅನ್ನುವಂಥ ಆರೋಪಗಳನ್ನು ಮಾಡಿ ಪೊಲೀಸರು ಕೂಡ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಈಗ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಪತ್ನಿ. ಪೊಲೀಸ್ ಕಮಿಷನರ್ ಮತ್ತು DG ಮಟ್ಟದ ಅಧಿಕಾರಿಗಳನ್ನು ಭೇಟಿಯಾಗಿ ಈ ರೀತಿ ಪೊಲೀಸ್ ಕಚೇರಿಗೆ ಹೋಗಿ ದೂರು ಕೊಟ್ಟರೂ ಕೂಡ ಸರಿಯಾಗಿ ಸ್ಪಂದಿಸಿಲ್ಲ, ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದನ್ನು ಪೊಲೀಸ್ ಕಮಿಷನರ ಗಮನಕ್ಕೆ ತರೋದಕ್ಕೆ PSI ಭೈರಪ್ಪ ಅವರ ಪತ್ನಿ ಮುಂದಾಗಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸ್ಥಾನದಲ್ಲಿ ಇದ್ಕೊಂಡು ಈತ ವರದಕ್ಷಿಣೆಗಾಗಿ ಪೀಡಿಸ್ತಾ ಇರೋ ಆರೋಪ ಎದುರಿಸ್ತಿದ್ದಾನೆ. ಈಗ ಒಂದು ದೃಶ್ಯದಲ್ಲಿ ನೀವು ಗಮನಿಸಬಹುದು, ಈತ PSI ಭೈರಪ್ಪ ಪತ್ನಿಯಿಂದ ಸಾಕಷ್ಟು ಆರೋಪಗಳನ್ನು ಎದುರಿಸ್ತಾ ಇರುವಂಥ ವ್ಯಕ್ತಿ, ದಿನನಿತ್ಯ ಕಿರುಕುಳ ಕೊಡ್ತಾ ಇದ್ದಂತಹ ಏನು ಆರೋಪ ಎದುರಿಸ್ತಾ ಇರುವಂಥ ವ್ಯಕ್ತಿ ಇದ್ದಾನೆ. 50 ಲಕ್ಷ ವರದಕ್ಷಿಣೆ ತರಬೇಕು ನೀನು ತವ್ರ ಮನೆಯಿಂದ ಅಂತ ಪತ್ನಿಯನ್ನು ಪೀಡಿಸ್ತಾ ಇದ್ದಂಥ ಆರೋಪ ಎದುರಿಸ್ತಾ ಇರುವ PSI ಭೈರಪ್ಪ ಆತ ತನ್ನ ಸಾಮಾನುಗಳು, ಬಟ್ಟೆ ಬರೆ ಎಲ್ಲವನ್ನು ಕೂಡ ಗಂಟು ಮೂಟೆ ಕಟ್ತಾ ಇರೋದನ್ನು ಆ ದೃಶ್ಯದಲ್ಲಿ ಗಮನಿಸಬಹುದು. ಈ ಕಿರುಕುಳ ತಾಳಲಾರದೆ ಪತ್ನಿ ಕೊನೆಗೆ ತನ್ನ ಪೊಲೀಸ್ ಪತಿಯ ವಿರುದ್ಧವೇ ಪೊಲೀಸ್ ಠಾಣೆಯ ಮೆಟ್ಟಿಲೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ವರದಕ್ಷಿಣೆ ಕಿರುಕುಳ, ಇನ್ನೊಂದು ಅನ್ಯ ಮಹಿಳೆಯರ ಸಹವಾಸ ಇದೆ, ಜೊತೆಗೆ ಕುಡಿದು ಬಂದು ಪೀಡಿಸ್ತಾನೆ, ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನುವಂಥ ಸಾಕಷ್ಟು ಆರೋಪಗಳನ್ನು ಪತ್ನಿ PSI ಭೈರಪ್ಪ ವಿರುದ್ಧ ಮಾಡ್ತಾ ಇರೋದು. ತನ್ನ ಕುಟುಂಬದವರ ಬಳಿ ಕೂಡ ಇದ್ರ ಬಗ್ಗೆ ಹೇಳ್ಕೊಂಡಿದ್ರಂತೆ ಮಹಿಳೆ, ತನ್ನ ಗಂಡ ಈ ರೀತಿ ವರದಕ್ಷಿಣೆಗಾಗಿ ಪೀಡಿಸ್ತಾ ಇದ್ದಾನೆ, ಪ್ರತಿನಿತ್ಯ ಕುಡಿದು ಬಂದು ಜಗಳ ಮಾಡ್ತಾನೆ ಅಂತ. ಯಾವಾಗ ತನ್ನ ಕುಟುಂಬಸ್ಥರಿಗೆ ಈ ಬಗ್ಗೆ ಪತ್ನಿ ಹೇಳ್ಕೊಂಡಿದ್ದು ಗೊತ್ತಾಯ್ತೋ ಅವತ್ತಿಂದ PSI ಭೈರಪ್ಪ ಇನ್ನಷ್ಟು ಹೆಚ್ಚು ಕಾಟ ಕೊಡೋದಕ್ಕೆ ಶುರು ಮಾಡಿದ್ದ. ದಿನನಿತ್ಯ ಮನೇಲಿ ಇದೇ ವಿಚಾರಕ್ಕೆ ಜಗಳ ಆಗ್ತಾ ಇತ್ತು, ದೈಹಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದ, ಹಣ ತರ್ತೀಯ ಅನ್ನೋ ಕಾರಣಕ್ಕೇನೆ ನಿನ್ನನ್ನು ಮದುವೆ ಆಗಿದ್ದು ನಾನು ಅಂತ ಹೇಳಿ ನನ್ನ ಜೊತೆಗೆ ಜಗಳ ಆಡ್ತಾ ಇದ್ದ, ಈಗಲೂ ಕೂಡ ವರದಕ್ಷಿಣೆ ಹಣಕ್ಕಾಗಿ ನನ್ನನ್ನು ಪೀಡಿಸ್ತಾ ಇದ್ದಾನೆ ಅಂಥೇಳಿ ಭೈರಪ್ಪನ ಪತ್ನಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಆದರೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ.
ಸ್ಪಂದಿಸಿಲ್ಲ ಸರಿಯಾಗಿ ಪೊಲೀಸರು ನನ್ನ ದೂರಿಗೆ ಅಂತ ಅವರು ಮತ್ತೊಂದು ಆರೋಪ ಮಾಡಿ ಪೊಲೀಸ್ ಕಮಿಷನರ್ನ ಗಮನಕ್ಕೆ ಇದನ್ನು ತರೋದಕ್ಕೆ ಮುಂದಾಗಿದ್ದಾರೆ. ಸ್ವತಃ ಪೊಲೀಸ್ ಇಲಾಖೆಯಲ್ಲಿ PSI ಆಗಿರುವಂಥ ಭೈರಪ್ಪ ವಿರುದ್ಧ ಪತ್ನಿ ಮಾಡ್ತಾ ಇರುವಂಥ ಆರೋಪಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಈ ವಾಟ್ಸಪ್ ಚಾಟ್ನ ಸ್ಕ್ರೀನ್ಶಾಟ್ಗಳು, ಇಬ್ಬರ ನಡುವೆ ಆಗಿರುವಂತಹ ಕಾನ್ವರ್ಸೇಷನ್ಗಳು, ಭೈರಪ್ಪ ತನ್ನ ಪತ್ನಿ ಜೊತೆ ಜಗಳ ಆಡಿರೋದು ಅಥವಾ ಹಣಕ್ಕಾಗಿ ಕೇಳ್ತಾ ಇರುವಂಥದ್ದು, ಇದೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಚಾಟ್ಗಳು, ಚಾಟ್ ಹಿಸ್ಟ್ರಿ ಅದೆಲ್ಲವನ್ನು ಕೂಡ ಅವರು ಒದಗಿಸಿರುವಂಥದ್ದನ್ನು ಕೂಡ ಗಮನಿಸಬಹುದು. ಇದು ಅವರ ಮನೆಯ CCTV ಫೂಟೇಜಸ್ ನೀವೀಗ ಗಮನಿಸ್ತಾ ಇರೋದು. ಆ ಭೈರಪ್ಪನ ಮೇಲೆ ಪತ್ನಿ ಏನು ಆರೋಪ ಮಾಡಿದ್ದಾರೆ, ಬೇರೆ ಯುವತಿಯರನ್ನ ಆತ ಮನೆಗೆ ಕರ್ಕೊಂಡು ಬರ್ತಾ ಇದ್ದ ಅನ್ನೋದಕ್ಕೆ ಅದಕ್ಕೆ ಅವರು ಒದಗಿಸಿಕೊಟ್ಟಿರುವಂಥ ಸಾಕ್ಷಿ PSI ಭೈರಪ್ಪನ ಮನೆ ಬಳಿ ಇರುವಂಥ CCTVಯಲ್ಲಿ ಈ ಕೃತ್ಯಗಳೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ನೋಡ್ಬೋದು ಆತನ ಓಡಾಟ ಚಲನವಲನ ಎಲ್ಲವೂ ಕೂಡ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಒಬ್ಬರು ಮಹಿಳೆ ಕೂಡ ಆತ ಬಂದು ಗೇಟ್ ತೆರೀತಿದ್ದಾಗೆ ಮನೆ ಒಳಗೆ ಪಾಸ್ ಆಗ್ತಾರೆ. ಇದೆಲ್ಲವನ್ನೂ ಕೂಡ ಆಧಾರವಾಗಿ ಇಟ್ಕೊಂಡು ನೋಡಿ, ಇಷ್ಟೆಲ್ಲ ಸಾಕ್ಷಿಗಳ ಸಮೇತ ಹೋಗಿ ಪತ್ನಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟರೂ ಕೂಡ ಪೊಲೀಸರು ಅದಕ್ಕೆ ಸ್ಪಂದಿಸಲಿಲ್ಲ, FIR ಮಾಡಿಕೊಳ್ಳಲಿಲ್ಲ ಅನ್ನೋದು ಅವರ ಆರೋಪ. ಸರ್, ಮದುವೆ ಆಗಿ ಭೈರಪ್ಪ KS ಅಂತ PSI ಆಗಿ ಇದಾಗಿದ್ರು, ವರ್ಕಿಂಗ್ ಮಾಡ್ತಾಯಿದ್ರು ಸರ್. ಇವಾಗ ಇನ್ಫ್ಯಾಂಟ್ರಿ ರೋಡಲ್ಲಿ ಕಮಿಷನರ್ ಆಫೀಸಲ್ಲಿದ್ದಾರೆ. ಅದಕ್ಕೆ ಮುಂಚೆ ಕೆಂಗೇರಿಯಲ್ಲಿದ್ದರು, ಸುಬ್ರಹ್ಮಣ್ಯಪುರಲ್ಲಿದ್ದರು. ಸೊ ಹಾಗಾಗಿ ವರ್ಕಿಂಗ್ ಮಾಡ್ತಾಯಿದ್ರು. 5 ಇಯರ್ಸಲ್ಲಿ 3-4 ಇಯರ್ಸ್ ತುಂಬ ಚೆನ್ನಾಗೇ ನೋಡಿಕೊಂಡ್ರು ಸರ್, ಸುಳ್ಳೆಲ್ಲ ಹೇಳಬಾರ್ದು, ಚೆನ್ನಾಗೇ ನೋಡಿಕೊಂಡ್ರು. ಬಟ್ ಸಡನ್ಲಿ ಅವರು 1-2-3 ಜನ ಜೊತೆ ಅಫೇರ್ಸ್ಗಳಿತ್ತು, ಅದು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ಬಿಟ್ರು ವಿಡಿಯೋ ಸಮೇತ. ಆ ವಿಡಿಯೋ ಸಮೇತ ಸಿಕ್ಕಾಕೊಂಡಿದ ತಕ್ಷಣ ಮನುಷ್ಯ ತುಂಬ ಚೇಂಜ್ ಆಗೋದ್ರು ಸರ್. ಯಾವ ಮಟ್ಟಕ್ಕೆ ಅಂದರೆ, ನೀನು ನನ್ನದೆಲ್ಲ ಐಡೆಂಟಿಟಿನ ತೆಗೆದುಬಿಟ್ಟೆ, ತೋರಿಸ್ಬಿಟ್ಟೆ ಪ್ರಪಂಚಕ್ಕೆ, ಸೊ ನಾನು ನಿನ್ನ ಬಿಡಲ್ಲ, ನೀನೇನು ಬೇಕಾದರೂ ಮಾಡಿಸೋ ಕೆಪಾಸಿಟಿ ನನಗಿದೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಕೊನೆಗೆ ಈ ಮಟ್ಟಕ್ಕೆ ಇದು ಮಾಡಿದ್ರು ಸರ್. ಲೈಕ್ ಯಾಕೆ ಅಂದರೆ ಕೊಲೆ ಮಾಡಿಸ್ಲಿಕ್ಕೂ ಮಚ್ಚು ಇದೆಲ್ಲ ಇಟ್ಕೊಂಡು ಆ ಮಟ್ಟಕ್ಕೆಲ್ಲ ಇಳಿದ್ಬಿಟ್ರು ಸರ್. ನನಗೆ ನೀನು ಬೇಡ, ಯಾಕೆಂದರೆ ನೀನೆಲ್ಲ ನನ್ನ ಮಾನ ಮರ್ಯಾದೆ ಕಳೆದುಬಿಟ್ಟಿದ್ಯಾ. ನನ್ನ ಮಾನ ಮರ್ಯಾದೆ ಕಳೆದಿದ್ದು ಅಂದರೆ ಸರ್, ಇನ್ ದ ಸೆನ್ಸ್ ನಮ್ಮ ತಂದೆ ತಾಯಿಗೂ ನಾನು ಹೇಳಬಾರ್ದಿತ್ತಂತೆ ಸರ್, ಹಿಂಗೆ ಈ ಥರ ಎಲ್ಲ ಮಾಡ್ತಾ ಇಲ್ಲ ಸರಿನಾ ಅಂತ. ನಮ್ಮ ತಂದೆ ತಾಯಿ ಬಂದು ಕೇಳಿದ್ದಕ್ಕೆ, ನಿಮ್ಮ ತಂದೆ ತಾಯಿ ಸರಿ ಇದ್ದಾರಾ, ನಿಮ್ಮ ತಂದೆ ತಾಯಿ ಸಾಚನ, ಹಂಗ ಹಿಂಗೆ ಬರೀ ಅವ್ರಿವ್ರ ಬಗ್ಗೆ ಬರೀ ಮಾತುಗಳೇ ಆಯಿತು ಸರ್. ತುಂಬ ಸರ್, ಅದು ಮುಂಚೆ ಇರಲಿಲ್ಲ ಸರ್. ಅದಾದಮೇಲೆ ಹೇಳಿದ್ರು ಏನಂತ, ನಾನು 4 ವರ್ಷದಿಂದ ನಿನ್ನ ಕಷ್ಟಪಟ್ಟು ಸಹಿಸ್ಕೊಂಡಿದ್ದೆ, 4 ವರ್ಷದಿಂದ ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ ಎಲ್ಲ ನೋಡಿದೆ. ಏನು ಮಾಡಿದ್ರು ನಿಮ್ಮ ಮನೆಯವ್ರು ಏನೂ ಕೊಡಲಿಲ್ಲ. ಯಾವಾಗ ನೋಡಿದ್ರು ನಿಮಗೆ ಅಲ್ವಾ ಅಂತಾರೆ. ಏನು ನಿಮಗೆ ಅಲ್ವಾ, ಆಗಲಿಲ್ಲ, ಕೊಡಲಿಲ್ಲ. 50 ಲಕ್ಷ ಇಸ್ಕೊಂಡು ಬಾ ನಿಮ್ಮ ತಂದೆ ತಾಯಿ ಹತ್ರ. ಯಾರಾದರೂ ಒಬ್ಬ PSI ಇನ್ಸ್ಪೆಕ್ಟ್ರ್ ಹೊಂದಿದ್ರೆ ಒಂದು 50 ಲಕ್ಷ ದುಡ್ಡು ಕೊಟ್ಟಿರೋರು ಇಲ್ಲ, ಸೈಟ್ ಕೊಟ್ಟಿರೋರು ಇಲ್ಲ, ಮನೆ ಕೊಟ್ಟಿರೋರು. ನಿಮ್ಮ ಯೋಗ್ಯತೆಗೆ ನೀವೇನೂ ಕೊಡಲಿಲ್ಲ. ಯಾವಾಗ ನೋಡಿದ್ರು ಏನು ಮಾತಾಡೋದಿಲ್ಲ. ನಾನು 4 ವರ್ಷ ಸತತ ಪ್ರಯತ್ನದಿಂದ ಕಾದ್ಬಿಟ್ಟೆ, ನಾನು ಕಾದಿದ್ದಕ್ಕೆ ಪ್ರತಿಫಲ ಸಿಗಲಿಲ್ಲ, ಇನ್ಮೇಲೆ ಕಾದಿದ್ದು ಪ್ರಯೋಜನ ಇಲ್ಲ. ಯಾಕೆಂದರೆ ನೀನು ಇದೆಲ್ಲ ತೆಗೆದುಬಿಟ್ಟಿದ್ಯಾ, ಇನ್ನೇನಕ್ಕೆ ನಾನು ಮುಖವಾಡ ಹಾಕೊಂಡು ಬದುಕಬೇಕು. ನಾನು ಇನ್ನು ಮುಖವಾಡ ಹಾಕಲ್ಲ. ನಾನು ನಿನ್ನ ಮೇಲೆ ನನ್ನ ಐಡೆಂಟಿಟಿನೇ ಬೇರೆ ಥರ ಏನು ಮಾಡ್ಕೊತಿರೋ